ತಳವಾರ್ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯ ಖಂಡಿಸಿ ಏಪ್ರಿಲ್ 27ರಂದು ಪ್ರತಿಭಟನೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಈ ಪ್ರತಿಭಟನೆಗೆ ಬೆಂಬಲ ನೀಡುವಂತೆ ಮುಖಂಡರಾದ ಶಿವಕುಮಾರ್ ನಾಟೇಕರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ತಳವಾರ್ ಜಾತಿಯ ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಪಂಗಡ ತಿದ್ದುಪಡಿ ಕಾಯ್ದೆ 2020ರ ಪ್ರಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿರುತ್ತದೆ. ರಾಜ್ಯದ ಎಲ್ಲ ಕಡೆ ತಳವಾರ್ ಜಾತಿಯ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಕೊಡುತ್ತಿದ್ದು, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಮಾತ್ರ ತಳವಾರ್ ಜಾತಿಯ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಕೊಡುವುದನ್ನು ನಿಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 27ರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹೋರಾಟವನ್ನು ಹಮ್ಮಿಕೊಳ್ಳಲಿದ್ದೇವೆ. ನಾವು ಈ ಹೋರಾಟ ಸಂಪೂರ್ಣ ಬೆಂಬಲ ನೀಡಿ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಿರಂತರವಾಗಿ ಹೋರಾಟಗಳನ್ನು ನಡೆದರೂ ಸಹಿತ ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ತಳವಾರ ಸಮಾಜಕ್ಕೆ ನಿರಂತರವಾಗಿ ಅನ್ಯಾಯವನ್ನು ಕಲಬುರಗಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. 2020ರಲ್ಲಿ ಕೇಂದ್ರ ಸರ್ಕಾರದ ಅಧಿಸೂಚನೆಯನ್ನು ಪ್ರಕಾರ ತಳವಾರರಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ನೀಡಬೇಕು ಅಂಥೇಳಿ ಕೇಂದ್ರ ಸರ್ಕಾರದ ಗೆಜೆಟ್ ಇದ್ದರೂ ಕೂಡ ನಂತರ ಲಕ್ಷಾಂತರ ಜನ ಕರ್ನಾಟಕ ರಾಜ್ಯದಲ್ಲಿ ತಳವಾರರು ಪ್ರಮಾಣ ಪತ್ರ ಪಡೆದ ನಂತರ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ತನ್ನ ಅಧಿಕಾರದ ವ್ಯಾಪ್ತಿಗಳನ್ನು ಮೀರಿ ಅನಾವಶ್ಯಕವಾಗಿ ನೈಜ ತಳವಾರರಿಗೆ ತೊಂದರೆ ಕೊಡ್ತಾ ಬರ್ತಾ ಇದೆ. ಅದರ ಜೊತೆಗೆ ವಿಶೇಷವಾಗಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಇತ್ತೀಚೆಗೆ 1 ವರ್ಷದ 2-3 ತಿಂಗಳಾಯಿತು ತಳವಾರಿಗೆ ಸಂಪೂರ್ಣವಾಗಿ ಪ್ರಮಾಣ ಪತ್ರವನ್ನು ಕೊಡುವುದನ್ನು ನಿಲ್ಲಿಸಿ ಸಿಂಧುತ್ವವನ್ನು ತಡೆ ಹಿಡಿದು ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳನ್ನು ಸಿಗಲಾರ್ದಂಗೆ ತಡೆ ಹಿಡಿತಕ್ಕಂಥ ಕೆಲಸವನ್ನು ಕಲಬುರಗಿ ಜಿಲ್ಲಾ ಆಡಳಿತ ಮತ್ತು ಉಸ್ತುವಾರಿ ಸಚಿವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು. ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಮಾಧ್ಯಮದ ಮುಖಾಂತರ ಒಂದಿಷ್ಟು ಪ್ರಶ್ನೆಗಳನ್ನು ಇಡಬೇಕಾಗಿದೆ. ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಯಾಕೆ ಸಮಸ್ಯೆಯನ್ನು ಆಗ್ತಾ ಇದೆ, ಅದು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲೇ ಯಾಕೆ ತಳವಾರರಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ಕೊಡುವುದನ್ನು ತಡೆ ಹಿಡಿದಿರಿ ಅನ್ನೋದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಜನರ ಮುಂದೆ ಸ್ಪಷ್ಟಪಡಿಸುವಂಥದ್ದಾಗಬೇಕು. ಇನ್ನೊಂದು ಕಡೆಗೆ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇವತ್ತು ಗ್ರೇಡ್ 2 ಆಗಿರ್ಬೋದು, ತಹಶೀಲ್ದಾರ್ ಅವರಾಗಿರ್ಬೋದು, AC ಅವರಾಗಿರ್ಬೋದು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ವ್ಯವಸ್ಥಿತವಾಗಿ ಒಂದು ಸಂಚನ್ನು ಮಾಡಿ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಳವಾರನ್ನು ಹತ್ತಿಕ್ಕುವಂಥ ಕೆಲಸವನ್ನು 1 ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಏನಾಗ್ತಾ ಇದೆ ಅಂದರೆ, ತಳವಾರ ಮತ್ತು ಪರಿವಾರ ಅಂತಕ್ಕಂಥದ್ದು ಕುಲಶಾಸ್ತ್ರೀಯ ಅಧ್ಯಯನ ಏನಾಗಿದೆ, ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು 28,800 ತಳವಾರರು ಕಲಬುರಗಿ ಜಿಲ್ಲೆಯಲ್ಲಿದ್ದಾರೆ ಅಂಥೇಳಿ ಕುಲಶಾಸ್ತ್ರೀಯ ಅಧ್ಯಯನ ಕರ್ನಾಟಕ ರಾಜ್ಯದಿಂದ ಕೇಂದ್ರಕ್ಕೆ ಏನು ಪ್ರಸ್ತಾವನೆಯನ್ನು ಹೋಗ್ತದೆ ಆ ಪ್ರಸ್ತಾವನೆಯಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು. ಹಾಗಾದರೆ 28,800 ಜನ ತಳವಾರರು ಎಲ್ಲಿಗೆ ಹೋದರು? ಒಂದು ಕಡೆಗೆ ಹೇಳ್ತಾರೆ ಈ ತಳವಾರು ನಕಲಿ ತಳವಾರು ಅಂತ. ಮಾತನಾಡುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗಿರೋದು, ಇವತ್ತು ಅಧಿಕಾರಿಗಳು ಭಾಳ ಜವಾಬ್ದಾರಿಯುತವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡಬೇಕಾಗಿತ್ತು. ವಿಶೇಷವಾಗಿ ಜಿಲ್ಲಾಧಿಕಾರಿಗಳು, ಈ ಜಿಲ್ಲಾಧಿಕಾರಿಗಳ ಬಗ್ಗೆ ನಮಗೆ ಎಂಥ ಒಂದು ತಕರಾರು ಇದೆ ಅಂದರೆ, ಇವರೊಬ್ಬರು IAS ಅಧಿಕಾರಿ, ಜಿಲ್ಲಾ ಅಧಿಕಾರಿಗಳು ಅವ್ರು ಏನಿದ್ದೀವಿ ಅನ್ನೋದು ಅವ್ರ ಕರ್ತವ್ಯವನ್ನು ಮರೆತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರ ಖಾಸಗಿ ಆಪ್ತ ಸಹಾಯಕಿ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರು ಕೂತಂಥ ಆ ಹುದ್ದೆಯ ಘನತೆಯನ್ನು ಮೀರಿ, ಅಧಿಕಾರವನ್ನು ಮೀರಿ ಇವತ್ತು ಅತ್ಯಂತ ಕೆಟ್ಟದಾಗಿ ಜಿಲ್ಲಾಧಿಕಾರಿಗಳು ನಡ್ಕೋತಾ ಇದ್ದಾರೆ. ಯಾಕೆ ಅಂದರೆ, ನಾವು ಕೇಳ್ತಾ ಇರೋದೇನೆಂದರೆ, ನೀವು ತಳವಾರು ನೈಜ ತಳವಾರ ಅಲ್ಲ ಅಂಥೇಳಿ, ಆದರೆ 2020ರಲ್ಲಿ ತಳವಾರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂಥ ಕೆಲಸವನ್ನು ನಡೀತು. ಸ್ವತಂತ್ರ ಸಿಕ್ಕ ನಂತರ ಇನ್ನು ಶಾಲಾ ದಾಖಲಾತಿಗಳಲ್ಲಿ ಇವೆಲ್ಲ 1952ರಿಂದ ಹಿಡ್ಕೊಂಡು
ಶಾಲಾ ದಾಖಲಾತಿಯಲ್ಲಿ ತಳವಾರ ಹಿಂದೂ ತಳವಾರ ಅಂತೇಳಿ ನಮೂದನೆ ಮಾಡಿಕೊಂಡಿರುವಂಥದ್ದು. ಎರಡು ನಮ್ಮ ಎಲ್ಲ ಹಿರಿಯರಿಗೆ, ನಮ್ಮವರಿಗೆ ಎಲ್ಲರಿಗೂ ಕೂಡ ಯಾರು ತಳವಾರ ಅಂಥೇಳಿ ಬರೆಸ್ಕೊಂಡಿದ್ದಾರೆ, 50ರಲ್ಲಿ ಏನು ಕನಸು ಬಿದ್ದಿದ್ದ 2020ಕ್ಕೆ ತಳವಾರ ಎಷ್ಟೇ ಆಗ್ತದೆ ಅಂತೇಳಿ? ಹೌದು, ಅಷ್ಟಕ್ಕೂ ಇನ್ನೊಂದು ಕಡೆಗೆ ಕುಲಶಾಸ್ತ್ರೀಯ ಅಧ್ಯಯನ ಏನಾಗಿದೆಯಲ್ಲ, ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ತಳವಾರ ಗುಣಲಕ್ಷಣಗಳು ಎಸ್ ಟಿ ಪಟ್ಟಿಗೆ ಸೇರ್ಲಿಕ್ಕೆ ಏನು ಗುಣಲಕ್ಷಣಗಳು ಇರಬೇಕು ಅಂಥೇಳಿ ಅದ್ರಾಗೆ ನಮೂದನೆ ಮಾಡಿದಾರಲ್ಲ, ಆ ನಮೂದನೆಯಲ್ಲಿ ಇವತ್ತು ಹಳ್ಳಿಗಳಲ್ಲಿ ಬಂದು ನೋಡಲಿ, ಯಾರು ಹಿಂದೂ ತಳವಾರ ಅಂತೇಳಿ ಬರೆಸ್ಕೊಂಡಿದ್ದಾರೆ ಅವ್ರ ಗುಣಲಕ್ಷಣಗಳು ಕುಲಶಾಸ್ತ್ರೀಯಲ್ಲಿ ಅಧ್ಯಯನ ಇದ್ದಿದ್ದಕ್ಕೆ ಅದಕ್ಕೆ ಸಾಮ್ಯತೆ ಅದ ಇಲ್ಲ ಅಂಥೇಳಿ ಬಂದು ನೋಡಲಿ. ಅವರು ಈ ಸಮಾಜದ ಮೇಲೆ ದ್ವೇಷ ಇಟ್ಕೊಂಡಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ನಾಲ್ಕು ತಿಂಗಳು ಈಗ ಈ ವಿಷಯದ ಜೊತೆ ಅದು ಇದು ಮಾಡ್ಕೋಬೇಡ್ದತ್ತ. ಒಂದು ಏನಾಗಿದೆ ಅಂದರೆ ಮುಂದುವರೆದ ಅದ್ರ ವಿಷಯನೇ, ಈ ಒಂದು ಅಧಿವೇಶನ ಬಂತು, ಸಿ ಎಮ್ ಅವರಿಗೆ ನಾವು ರವಿಕುಮಾರ್ ಸರು, ಸಾಯಿಬಣ್ಣ ಸರ್ 3 ಜನ ಹೋಗಿ ಸಿ ಎಮ್ ಅವ್ರನ್ನ 2 ತಿಂಗಳ ಹಿಂದೆ ಅವ್ರ ಮನೆಯಲ್ಲಿ ಬೆಂಗಳೂರಲ್ಲಿ ಭೇಟಿ ಮಾಡಿದ್ವಿ. ಇಲ್ಲ, ನಾನು ಅಧಿವೇಶನ ಇತ್ತು, ಅಧಿವೇಶನ ಮುಗಿದ ನಂತರ ಒಂದು ಮೀಟಿಂಗ್ ಟೈಮ್ ಫಿಕ್ಸ್ ಮಾಡ್ತೀನಿ, ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟವ್ರಿಗೆಲ್ಲರಿಗೆ ಕರೆಸಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ತಗೋತೀವಿ ಅಂತೇಳಿ ಅವತ್ತು ಸಿ ಎಮ್ ಅವ್ರು ಹೇಳಿದರು. ಆ ಅಧಿವೇಶನ ಮುಗಿದ ನಂತರ ಬೈ ಇಲೆಕ್ಷನ್ ಬಂತು. ಬೈ ಇಲೆಕ್ಷನ್ ಉಪಚುನಾವಣೆ ಬಂದಿರೋದ್ರಿಂದ ಉಪಚುನಾವಣೆ ಮುಗಿದ ಬಳಿಕೆ ಅದು ಮಾಡ್ಲಿಕ್ಕಾಗ್ತದೆ ಅಂತೇಳಿ ಮೊನ್ನೆ ಬೆಂಗಳೂರಿಗೆ ಹೋದಾಗ ಮಾತಾಡಿದ್ದೀವಿ. ಈಗ ಶೀಘ್ರದಲ್ಲೇ ದಿನಾಂಕವನ್ನು ನಿಗದಿ ಆಗ್ತದೆ. ಒಂದು ವೇಳೆ ರಾಜ್ಯ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡದೆ ಹೋದರೆ ಮುಂದೆ ದೊಡ್ಡ ಮಟ್ಟದ ಮತ್ತೆ ನಮ್ಮ ಎಲ್ಲ ಸಮಾಜದ ಮುಖಂಡರನ್ನು ಸೇರಿಸ್ಕೊಂಡು ಒಂದು ತೀರ್ಮಾನ ಮಾಡ್ತೀವಿ. ನನಗೆ ಅರ್ಥ ಆಗ್ತಲ್ಲ, ಪ್ರಿಯಾಂಕಾ ಖರ್ಗೆ ಸಾಹೇಬ್ರೇ ಸನ್ಮಾನ ಮಾಡ್ಕೊಂಡಿದ್ದಾರೆ, ಮತ್ತೊಬ್ರು ಯಾಕ್ರಿ? ಪ್ರಿಯಾಂಕಾ ಖರ್ಗೆ ಸಾಹೇಬ್ರೇ ಮಾಡ್ಕೊಂಡಿದ್ದಾರೆ, ಮತ್ತು ಒಳ್ಳೆ ಅವರೇ ಇದು ಸರ್ಟಿಫಿಕೇಟನ್ನು ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅವರೇ ತಡೆ ಹಿಡ್ಲಿಕ್ಕೆ ನೋಡ್ತಾರಂದರೆ ಏನು ಇವರು ಪುರುಷಾರ್ಥ, ಏನು ಯೋಚನೆ ಇದೆ ಇವ್ರದ್ದು, ಏನು ಗೊತ್ತಾಗ್ತಾ ಇಲ್ಲ. ಅವರು ನನ್ನ ಮುಂದೇನು ಹೇಳಿಲ್ಲ ರೀ, ನಿಮ್ಮ ಮುಂದೆ ಹೇಳಿದ್ರೆ ನಿಮಗೆ ಕಳಿಸ್ತೀನಿ. ಇವತ್ತು 10 ಜನಕ್ಕೆ ಕುಡಿಸಿದ್ರೆ ಅವ್ರನ್ನ ಮಧ್ಯಾಹ್ನಕ್ಕೆ ಹೋಯ್ದರೆ ನಾವು ನಿಮ್ಗೆ ಸನ್ಮಾನ ಮಾಡಿರ್ತೀವಿ. ಅದೇ ಹೇಳಿದ್ದಾರೆ ಅಂತ ನನಗೇನು ಅವ್ರು ಗೊತ್ತಿಲ್ಲ ಸರ್. ಮತ್ತು ಇಷ್ಟೆಲ್ಲ ಹೋರಾಟ ಮಾಡೋ ಅಗತ್ಯನೇ ಬರ್ತಿಲ್ಲ. ಕುಡಿಸ್ತೀರಂದರೆ ಈಗಲೂ ನಾಳೆ ಟೈಮ್ ಇದೆ, ಕೊಡಿಸಿದ್ರೆ ಹೋರಾಟ ಕೈ ಬಿಡ್ತೀವಿ, ಕ್ಯಾನ್ಸಲ್ ಬರ್ತೀವಿ. ಈಗ ಅವ್ರು ಬೇರೆದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಸರ್. ನಾನು ಭಾಳ ಸ್ಪಷ್ಟ ಇದ್ದೀನಿ, ತಳವಾರ ಸಮಾಜದವರಿಗೆ ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯ ಸರ್ಕಾರ ಮತ್ತು ಇವರು ಸರಿಪಡಿಸ್ಬೇಕಾದಂಥ ಜವಾಬ್ದಾರಿ ಇದೆ, ಅದು ಸರಿಪಡಿಸ್ರಿ ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ.